ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವು ಘಟನೆಗಳು ನಿಮಗೆ ಅರ್ಥ ಆಗೋದಿಲ್ಲ. ಆದರೆ ಅವು ಎಲ್ಲವೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ತರುವಂತಹ ಒಂದು ಸಂಕೇತ ಆಗಿರುತ್ತೆ. ಕುಂಭರಾಶಿಯವರೇ, 2026 ಯುಗಾದಿಯಿಂದ ಮುಂದಿನ ವರ್ಷದ ಯುಗಾದಿಯವರೆಗೆ ನಿಮ್ಮ ಜೀವನದಲ್ಲಿ ದೈವಿ ಬಲ ಇರಬಹುದು, ಕರ್ಮ ಪರೀಕ್ಷೆ ಇರಬಹುದು, ಅಥವಾ ಅವಕಾಶಗಳ ಸುರಿಮಳೆ ಇರಬಹುದು. ಈ ಮೂರೂ ಸೇರಿ ನಡೆಯೋ ಒಂದು ವಿಚಿತ್ರವಾದಂತಹ ವರ್ಷ ಇದಾಗಿದೆ. ಸ್ನೇಹಿತರೆ ನಮಸ್ಕಾರ. ಸನಾತನ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ನಾನು ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಚಾನಲಲ್ಲಿ ನಿಮಗೆ ಬರೇ ಜ್ಯೋತಿಷ್ಯದ ವಿಷಯವಾಗಿ ಒಂದೇ ಅಲ್ಲ, ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳುವಂತಹ ಕೆಲವೊಂದು ವಿಷಯಗಳಿರಬಹುದು, ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿರಬಹುದು, ಹಾಗೆ ನಮ್ಮ ಸನಾತನಕ್ಕೆ ಸಂಬಂಧಪಟ್ಟಂತಹ ಬೇರೆ 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 ವಿಷಯಗಳನ್ನು ನಾವು ಈ ಒಂದು ಚಾನಲ್ನಲ್ಲಿ ಹಂಚಿಕೊಳ್ಳಿಕ್ಕಿದ್ದೇವೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋವನ್ನ ನೋಡೋದ್ರ ಮುಖಾಂತರ ನಿಮ್ಮ ಜ್ಞಾನವನ್ನು ಕೂಡ ನೀವು ಹೆಚ್ಚು ಮಾಡಿಕೊಳ್ಬಹುದು. ಈಗ ಕುಂಭರಾಶಿಯ ಭವಿಷ್ಯವನ್ನ ನಾವು ನೋಡ್ತಾ ಹೋಗೋಣ. ಯುಗಾದಿಯಿಂದ ಮೇ ಅಂತ್ಯದವರೆಗೆ ಒಂದು ಉತ್ತಮವಾದಂಥ, ನಿಮಗೆ ಹೇಳಬೇಕಂದ್ರೆ ಗೋಲ್ಡನ್ ಫೇಸ್ ಅಂತಾನೆ ಹೇಳ್ಬೋದು. ಈ ಅವಧಿಯಲ್ಲಿ ದೈವಿ ಬಲ ನಿಮ್ಮ ಮೇಲೆ ತುಂಬ ಜಾಸ್ತಿ ಇರುತ್ತೆ. ಹಣಕಾಸಿನ ವಿಚಾರವಾಗಿರ್ಬೋದು, ಉದ್ಯೋಗದ ವಿಚಾರವಾಗಿರ್ಬೋದು, ವ್ಯವಹಾರದ ವಿಚಾರವಾಗಿರ್ಬೋದು, ಹಾಗೆ ಶಿಕ್ಷಣ, ಸಂತಾನ ಭಾಗ್ಯ, ಕುಟುಂಬ, ಈ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ನಿಮಗೆ ಒಂದು ಉತ್ತಮವಾದಂತಹ ಬೆಳವಣಿಗೆಯನ್ನು ಕಾಣ್ತಾ ಇರ್ತೀರ. ಯಾರ್ಯಾರಿಗೆ ಹಣದ ಚಿಂತೆ ಇರುತ್ತೆ, ಹಣ ಬಂದರೂ ಕೂಡ ಉಳಿಯೋದಿಲ್ಲ, ಅಥವಾ ಏನು ಮಾಡಿದ್ರೂ ಹಣ ಗಳಿಸೋಕ್ಕಾಗ್ತಾ ಇರೋದಿಲ್ಲ, ಅಂಥವರಿಗೆ ಹಣದ ಹರಿವು ಅನ್ನುವಂಥದ್ದು ಸುಲಭವಾಗಿರುತ್ತೆ. ಉದ್ಯೋಗದಲ್ಲಿಯೂ ಕೂಡ, ಉದ್ಯೋಗ ಅಂದ ತಕ್ಷಣ ನೀವು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ನಮ್ಮ ದೇಶದಲ್ಲಿ ಎಷ್ಟೋ ಲಕ್ಷಾಂತರ ಜನರಿಗೆ ಉದ್ಯೋಗನೇ ಇಲ್ಲ. ಹಾಗಾಗಿ ನಮಗೆ ಸಿಕ್ಕಂಥ ಉದ್ಯೋಗವನ್ನು ನಾವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಕೆಲವರಿಗೆ ಅಂತಲ್ಲ, 99% ಉದ್ಯೋಗದಲ್ಲಿ ಕಿರಿಕಿರಿಗಳು, ತೊಂದರೆಗಳು, ಅಥವಾ ಮೇಲಾಧಿಕಾರಿಗಳಿಂದ, ನಿಮ್ಮ ಬಾಸ್ಗಳಿಂದ ಏನೋ ಒಂದು ಪ್ರತಿನಿತ್ಯವಾಗಿ ಕಿರಿಕಿರಿ ಇತ್ಯಾದಿಗಳು ನಡೀತಾ ಇರುತ್ತೆ. ಅದೆಲ್ಲವನ್ನ ನೀವು ಹೆಚ್ಚಿನದಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ, ನಾನು ಬಂದಿರೋದು ಕೆಲಸ ಮಾಡೋದಕ್ಕೋಸ್ಕರವಾಗಿ, ಹಣವನ್ನು ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಏನೇ ಒಂದು ವಿಷಯ ಬಂದ್ರೂ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟು ನಿಮ್ಮ ಕೆಲಸ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಉತ್ತಮ. ಹಾಗೆ ಉದ್ಯೋಗದಲ್ಲಿ ನಿಮಗೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ವ್ಯವಹಾರ ಕ್ಷೇತ್ರದಲ್ಲೂ ಹಾಗೆ ಉತ್ತಮವಾಗಿ, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿರುವಂಥವರಿಗೆ ಇದು ಯಾರ್ಯಾರು ಎಕ್ಸಾಮನ್ನು ಬರೆದಿದ್ದೀರಾ ಅವರಿಗೆ ಉತ್ತಮವಾದಂತಹ ಫಲಿತಾಂಶ ಬರೋದಿರಬಹುದು, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಅಥವಾ ಇನ್ನಿತರ ಏನಾದರೂ ಚಟುವಟಿಕೆಯನ್ನು ಮಾಡಬೇಕು ಅನ್ನೋರಿಗೂ ಕೂಡ ಉತ್ತಮವಾದಂತಹ ಬೆಳವಣಿಗೆ ಇದೆ. ಯಾರ್ಯಾರಿಗೆ ಸಂತಾನ ಭಾಗ್ಯ ಇಲ್ಲ, ಈ ಸಮಯದಲ್ಲಿ ಸಂತಾನವನ್ನು ಪಡೆಯುವಂತಹ ಯೋಗ ಭಾಗ್ಯ ಕೂಡ ನಿಮಗಿದೆ. ಹಾಗೆ ಯಾರ್ಯಾರು ಗರ್ಭಿಣಿಯರಿದ್ದೀರಾ, ಹಾಗೆ ಸಂತಾನವನ್ನು ಅರಸಿಕೊಂಡು ಹೋಗ್ತಾ ಇದ್ದೀರಾ, ಸಂತಾನ ಭಾಗ್ಯ ಯಾರಿಗೆ ಇಲ್ಲ, ಅವರು ನಮಗೆ ಪ್ರತ್ಯೇಕವಾಗಿ ಸಂಪರ್ಕ ಮಾಡಬಹುದು. ಅವರಿಗೆ ವಿಶೇಷವಾದಂತಹ ರೀತಿಯಲ್ಲಿ ನಾವು ಪರಿಹಾರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಬಹುದು. ಹಾಗೆ ಎಲ್ಲ ಕ್ಷೇತ್ರದಲ್ಲಿರುವವರಿಗೂ ಕೂಡ ಮೇ ಅಂತ್ಯದವರೆಗೆ ಒಳ್ಳೆಯ ಬೆಳವಣಿಗೆಯನ್ನು ನೀವು ಕಾಣಲಿಕ್ಕಿದ್ದೀರಾ. ನೀವು ಕೈ ಹಾಕಿದಂತಹ ಕೆಲಸಗಳು ಸುಲಭವಾಗಿ ಮುಗಿಯುತ್ತೆ. ನಿಮ್ಮ ಮೇಲೆ ಜನರ ಆತ್ಮವಿಶ್ವಾಸ ಹಾಗೆ ವಿಶ್ವಾಸ ಅನ್ನುವಂತಹದ್ದು ಹೆಚ್ಚಾಗಿರುತ್ತೆ. ಅವಿವಾಹಿತರಿಗೆ ಮದುವೆಯ ಯೋಗ ಭಾಗ್ಯವೂ ಕೂಡ ಬರಲಿಕ್ಕಿದೆ. ಆದರೆ ಇಲ್ಲಿ ಒಂದು ಸಣ್ಣ ಎಚ್ಚರಿಕೆಯನ್ನು ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಶನಿ ನಿಮ್ಮ ಬುದ್ಧಿ ಮತ್ತು ವಾಕ್ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಮಾತು ಮಿತವಾಗಿರಬೇಕು, ಕೋಪದಿಂದ ದೂರ ಇರಬೇಕು. ಕೋಪದಿಂದ ಯಾವುದೇ ಮಾತನ್ನಾಡಿ ಹಾಳು ಮಾಡಿಕೊಳ್ಬೇಡಿ. ಒಳ್ಳೆಯ ಒಂದು ಯೋಗ ಭಾಗ್ಯ ಇದೆ ನಿಮಗೆ, ಅದನ್ನು ನೀವು ಕಳ್ಕೊಳ್ಳುವಂತಹ ಕೆಲಸವನ್ನು ಮಾಡಬೇಡಿ. ನಿಮ್ಮ ಒಂದು ತಪ್ಪು ಮಾತು ಇರಬಹುದು, ಅದು ದೊಡ್ಡ ಸಮಸ್ಯೆಗೆ ಕಾರಣವಾಗುವಂತಹ ಎಲ್ಲ ಸೂಚನೆಗಳಿದೆ. ಅದಕ್ಕೋಸ್ಕರವಾಗಿ ಹಾಗೆ ಈ ವರ್ಷ ನಿಮ್ಮೊಳಗೆ ಒಂದು ಅತಿಯಾದಂತಹ ಆಸೆ ಅನ್ನುವಂಥದ್ದು ಹುಟ್ಟುಕೊಳ್ಬೋದು. ಹೆಚ್ಚಾಗಿ ಹಣ ಗಳಿಸಬೇಕು ಅನ್ನುವಂಥದ್ದು, ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು, ಬೇಗ ಯಶಸ್ಸು ನನಗೆ ಬೇಕು ಅನ್ನುವ ಹಾದಿಯಲ್ಲಿ ಹೋಗುವಂತಹ ಆಸೆ ನಿಮಗೆ ಹುಟ್ಟುಕೊಳ್ಬೋದು. ಆದರೆ ಅಂಗಂ ಗಲಿತಂ ಫಲಿತಂ ಅಂಥೇಳಿ ಹೇಳಿದ್ದಾರೆ. ಆಸೆ ನಿಮ್ಮನ್ನು ನಿಯಂತ್ರಿಸಬಹುದು. ಕೈಗೆ ಬಂದ ಅವಕಾಶವೂ ಕೂಡ ಕೈ ತಪ್ಪುವ ಸಾಧ್ಯತೆ ಅತಿಯಾದ ಆಸೆಯಿಂದ ಇರುತ್ತೆ. ಹಾಗಾಗಿ ಅತಿಯಾದ ಆಸೆ ಬೇಡ. ಜೀವನದಲ್ಲಿ ಹಣ ಗಳಿಸುವಂತಹದ್ದು, ಯಶಸ್ಸು ಹಾಗೆ ಸಾಧನೆ, ಇವು ಮೂರನ್ನು ಯಾವ ಮಟ್ಟದಲ್ಲಿ ಬೇಕೋ ಆ ಮಟ್ಟದಲ್ಲಿ ಇಟ್ಟುಕೊಂಡು ನೀವು ಮುಂದೆ ಸಾಗೋದು ಒಳ್ಳೆಯದು.
ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕಂಡುಬರುವಂತಹದ್ದು, ಗಂಟಲಿಗೆ ಸಂಬಂಧಪಟ್ಟಂತೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳು, ಹಾಗೆ ನಿಮ್ಮ ಮನೆಯಲ್ಲಿರುವ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗತ್ತೆ. ಇನ್ನು ಮೇ ತನಕ ಏನಾಗುತ್ತೆ ಅನ್ನೋದು ನೋಡೋದಾಯಿತು. ಜೂನ್ನಿಂದ ಅಕ್ಟೋಬರ್ ತನಕ ಏನೇನು ಆಗ್ಬೋದು ಅನ್ನೋದನ್ನು ನೋಡೋಣ. ಈ ಸಮಯದಲ್ಲಿ ಉದ್ಯೋಗದಲ್ಲಂತೂ ನಿಮಗೆ ಈ ಸಮಯದಲ್ಲೂ ಕೂಡ ಬೆಳವಣಿಗೆ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಮೇಲಿನ ಮ್ಯಾನೇಜರ್ಗಳಿರ್ಬೋದು ಅಥವಾ ಮೇಲಾಧಿಕಾರಿಗಳು ಅಂತೇಳಿ ನೀವು ಹೇಳ್ಬೋದು, ಅವರಿಂದ ನಿಮಗೆ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತೆ. ಪ್ರಮೋಷನ್ ತಗೊಳ್ಳುವಂತಹ, ಇನ್ಕ್ರಿಮೆಂಟ್ ತಗೊಳ್ಳುವಂತಹ ಚಾನ್ಸಸ್ ಕೂಡ ಅತಿಯಾಗಿದೆ. ಆದರೆ ನಿಮ್ಮ ಸುತ್ತಮುತ್ತಲಿರುವಂತಹ ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸೋದಿಲ್ಲ. ಸಹೋದ್ಯೋಗಿಗಳಿಂದ ಇರಬಹುದು, ನಿಮ್ಮನ್ನ ಹಿಂದೆ ಕಳಿಸುವಂತಹ ಪ್ರಯತ್ನವನ್ನ ಅವರು ಮಾಡ್ತಾ ಇರ್ತಾರೆ. ಹಾಗಾಗಿ ಯಾರನ್ನೂ ಸುಲಭವಾಗಿ ಈ ಸಮಯದಲ್ಲಿ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸದ ಮೇಲೆ ವಿಶ್ವಾಸವನ್ನ ಇಡಿ, ನೀವು ಮುನ್ನಡೀರಿ, ಎಲ್ಲ ಒಳ್ಳೆಯದಾಗುತ್ತೆ. ಈ ವರ್ಷ ಮನೆ, ಜಮೀನು, ಸೈಟ್ ಖರೀದಿ ಇತ್ಯಾದಿಗಳನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆ. ದೊಡ್ಡ ದೊಡ್ಡ ಹಣವನ್ನು ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದಿರಿ. ನೋಡಿದ್ದನ್ನೆಲ್ಲ ತಗೊಳ್ಬೇಕು ಅನ್ನೋದು ಬೇಡ. ಉಳಿತಾಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಅಗತ್ಯ. ನವೆಂಬರಿಂದ ಜನವರಿ 23ರವರೆಗೆ ಈ ಅವಧಿಯಲ್ಲಿ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವರಿಗೆ ಒಂದು ಗೋಲ್ಡನ್ ಟೈಮ್ ಅಂತೇಳಿ ಹೇಳ್ಬೋದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ಹಾಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹದ್ದು, ನೆಟ್ವರ್ಕ್ ಟೆಕ್ನಾಲಜಿ, ಮತ್ತೆ ಫಾರಿನ್ ಡೀಲಿಂಗ್ ಅಂತೇಳಿ ಹೇಳ್ತೀವಿ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಇರ್ಬೋದು ಇತ್ಯಾದಿ. ಫಾರಿನ್ ಜೊತೆ ಕೆಲಸವನ್ನ ಮಾಡ್ತಾ ಇರುವಂತವರು ಅವರಿಗೆ ಒಂದು ಗೋಲ್ಡನ್ ಟೈಮ್ ಇದು. ದೊಡ್ಡ ದೊಡ್ಡ ಅವಕಾಶಗಳನ್ನ ನೀವು ಹುಡುಕಿಕೊಂಡು ಹೋಗ್ಬೋದು. ಹಾಗೆ ನಿಮ್ಮ ಸಹೋದರರ ಜೊತೆ ಸಂಬಂಧವೂ ಕೂಡ ಸುಧಾರಣೆ ಆಗುತ್ತೆ. ಅವರಿಂದನೂ ಕೂಡ ನಿಮಗೆ ಸಹಾಯ ಸಿಗುತ್ತೆ. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಜನವರಿ 24ರಿಂದ ಮುಂದಿನ ಯುಗಾದಿ ವರ್ಷಾಂತ್ಯದವರೆಗೆ ಗುರುಗ್ರಹ ಷಷ್ಠಭಾವದಲ್ಲಿರ್ತಾನೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಿದ್ರೂ ಕೂಡ ಶತ್ರುಗಳ ಕಾಟ ಈ ಸಮಯದಲ್ಲಿ ಜಾಸ್ತಿ ಆಗುತ್ತೆ. ಮಾನಸಿಕ ಒತ್ತಡ ಅನ್ನುವಂತಹದ್ದು ಹುಟ್ಟಿಕೊಳ್ಳಬಹುದು. ಅನ್ನೆಸೆಸರಿ ಆದಂತಹ ಕೆಲಸದಲ್ಲಿ ನೀವು ತೊಡಗಿಕೊಳ್ಳುವಂತಹದ್ದು, ಇದೆಲ್ಲ ಈ ಸಮಯದಲ್ಲಿ ನಡೆಯುತ್ತೆ. ಹೆಚ್ಚಿನದಾಗಿ ಜೀವನದಲ್ಲಿ ಯುದ್ಧ ಮಾಡುವಂತಹ ಪರಿಸ್ಥಿತಿ ಬಂದೊದಗಬಹುದು. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಗುರುವಿನ ಆರಾಧನೆಯನ್ನ ಮಾಡಿಕೊಂಡ್ರೆ ಒಳ್ಳೆಯದು. ಗುರುವಾರದ ದಿನ ಗುರುವಿಗೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹೋಗೋದಾಗ್ಲಿ ಅಥವಾ ಗುರುವಿನ ಸ್ತೋತ್ರವನ್ನ ಪಠಣ ಮಾಡೋದಾಗ್ಲಿ ಈ ಸಮಯದಲ್ಲಿ ಮಾಡ್ಕೊಳ್ಳಿ. ಗುರುವಿನ ಅನುಗ್ರಹವನ್ನ ಈ ಸಮಯದಲ್ಲಿ ಪಡ್ಕೊಳ್ಳಿ. ಆಗಸ್ಟ್ ನಂತರ ಸ್ವಲ್ಪ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಅನ್ನುವಂಥದ್ದು ಕಾಣಬಹುದು. ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುವಂತಹದ್ದು, ಹಾಗೆ ದಾಂಪತ್ಯ ಜೀವನದಲ್ಲಿಯೂ ಕೂಡ ಸಣ್ಣ ಪುಟ್ಟ ಕಲಹಗಳು ಬರುವಂತಹದ್ದು. ಸಂಶಯ ನಿಮ್ಮ ಮನಸ್ಸಿನಲ್ಲಿ ಕಾಡಬಹುದು. ಹಾಗಾಗಿ ಸಂಶಯವನ್ನ ದೂರವಿಡಿ. ಸಂಶಯಾತ್ಮ ವಿನಶ್ಯಂತಿ ಅಂತೇಳಿ ಹೇಳಿದ್ದಾರೆ. ಸಂಶಯದಿಂದ ಸುಖವನ್ನೇ ಕಳೆದುಕೊಂಡು ಬಿಡ್ತೀವಂತೆ. ಅದಕ್ಕೋಸ್ಕರವಾಗಿ ಅನಾವಶ್ಯಕವಾದಂತಹ ಸಂಶಯಗಳನ್ನ ನಿಮ್ಮವರ ಜೊತೆ ಇಟ್ಕೊಳ್ಬೇಡಿ. ಏನೇ ಇದ್ರೂ ಮಾತಿನ ಮೂಲಕ ಶಾಂತ ರೀತಿಯಲ್ಲಿ ಅದನ್ನ ಬಗೆಹರಿಸಿಕೊಂಡು ಮುಂದೆ ಹೋಗೋದು ಉತ್ತಮ. ಸಾಂಸಾರಿಕ ಜೀವನದಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರಗಳು ದೊಡ್ಡದಾಗಿ ಹದಗೆಡುವಂತಹ ರೀತಿಯಲ್ಲಿ ಆಗ್ಬಹುದು. ಅದಕ್ಕೋಸ್ಕರವಾಗಿ ಸರಿಯಾಗಿ ಮಾತನಾಡಿ, ಏನೇ ಇದ್ರೂ ಕೂಡ ಯಾರ ಜೊತೆ ಮಾತಾಡಬೇಕೋ ಅವ್ರ ಹತ್ರ ಮಾತಾಡ್ಬಿಟ್ಟು ಅದನ್ನ ಅಲ್ಲಿಗೆ ಬಗೆಹರಿಸ್ಕೊಂಡ್ರೆ ಉತ್ತಮ. ಇಲ್ಲಿ ನಿಮಗೆ ಕೆಲವೊಂದು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಜೀವನದಲ್ಲಿ ಸಂತೋಷವಾಗಿ ಬದುಕಬೇಕು ಅಂತಂದ್ರೆ ಈ ವರ್ಷ ನೀವು ಕೋಪವನ್ನ ಕಡಿಮೆ ಮಾಡ್ಕೊಳ್ಬೇಕು. ಅನಾವಶ್ಯಕವಾದಂತಹ ಕೋಪವನ್ನ ಬಿಡಬೇಕಾಗತ್ತೆ. ಹೊಂದಾಣಿಕೆ ಅನ್ನುವಂಥದ್ದನ್ನ ನೀವು ಕಲಿಬೇಕಾಗತ್ತೆ. ನಿಮ್ಮ ಕಲೀಗ್ಸ್ ಜೊತೆ ಇರಬಹುದು ಅಥವಾ ಸಂಬಂಧಿಕರ ಜೊತೆ ಇರಬಹುದು, ಯಾರ ಜೊತೆ ಆದರೂ ಇರಬಹುದು. ಹೊಂದಾಣಿಕೆಯನ್ನ ಕಲ್ತ್ಕೊಳ್ಳಿ. ಸರಿಯಾದಂತಹ ಮಾತು, ಸಂತೋಷದಿಂದ ಮಾತನಾಡುವಂತಹದ್ದು, ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯೋ ತಕ್ಕ ಮಟ್ಟಿಗೆ ಸಹಾಯವನ್ನ ಮಾಡುವಂತಹದ್ದು. ಯೋಗ, ಧ್ಯಾನ ಇವುಗಳನ್ನ ಜೀವನದಲ್ಲಿ ಪ್ರಾರಂಭ ಮಾಡ್ಕೊಳ್ಳಿ. ದಿನಕ್ಕೆ ಕೆಲವು ನಿಮಿಷಗಳಾದರೂ ಕೂಡ ದೇವರ ಧ್ಯಾನವನ್ನ ಮಾಡ್ಕೊಂಡು ಹೋಗಿ. ಕುಂಭರಾಶಿಯವರೇ, ಈ ವರ್ಷ ನಿಮ್ಮ ಜೀವನದಲ್ಲಿ ಶುಭ ಅಶುಭ ಈ ಎರಡೂ ಫಲಗಳಿದೆ. ತಾಳಿದವನು ಬಾಳಿಯಾನು ಅನ್ನುವಂತೆ ಸಹನೆಯನ್ನ ಇಟ್ಟು ಸರಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡ್ರೆ ಈ ವರ್ಷ ನಿಮ್ಮನ್ನು ಮತ್ತೊಂದು ಮಟ್ಟಕ್ಕೆ ಕರೆದುಕೊಂಡು ಹೋಗುವಂತಹ ಯೋಗ ಭಾಗ್ಯ ನಿಮಗಿದೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಏನು ಬೇಕೋ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗಿ. ಈ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ಫಲದ ನಿರೀಕ್ಷೆ ಇರೋದ್ರಿಂದ ಅದನ್ನ ಯಾರೂ ಕೂಡ ಹಾಳು ಮಾಡ್ಕೊಳ್ಬೇಡಿ. ಹಾಗೆ ನಿಮ್ಮ ರಾಶಿ ಯಾವುದು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ಪ್ರತಿನಿತ್ಯ
ಧ್ಯಾನ, ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀರಾ? ಯಾರ್ಯಾರು ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ಕಾಮೆಂಟ್ನಲ್ಲಿ ನಮಗೆ ತಿಳಿಸ್ಕೊಡಿ. ಸ್ನೇಹಿತರೆ, ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.